ಈಗ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಅಂದರೆ ಗಂಡಸರನ್ನ ಕಾಯಬೇಕಿತ್ತು. ನಾವು ಆರಾಮಾಗಿ ಕಟ್ಕೋತಾ ಇದ್ದೀವಿ. ನಮ್ಮ ಮಹಿಳೆಯರ ಬಗ್ಗೆ ಮಾತಾಡುವಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಒಳ್ಳೆ ಮಾತಾಡಬೇಕಾಗಿತ್ತು. ಇವ್ರು ಈ ಥರ ಸುಳ್ಳು ಭರವಸೆಗಳ ಕೊಟ್ಬಿಟ್ಟು ಬ್ಯಾಂಕ್ ಹಲ್ದಾಡ್ತಾರೆ ಹೆಣ್ಮಕ್ಳು. ಅದು ಸರಿನಾ? ನಮಗೆ ಸುರೇಶ್ ಅಣ್ಣ ಬರಬೇಕು ಅಂತ, ಅವರೇ ಬರ್ತಾರೆ ಅಂತ. ಯಾಕೆ ಅಂತಂದರೆ ನಾವೆಲ್ಲ ಗ್ಯಾರಂಟಿಗಳ ಬಗ್ಗೆ ಅವ್ರಿಗೆ ಒಳ್ಳೊಳ್ಳೆ ಕೆಲಸ ಮಾಡಿಸಿದ್ದಾರೆ ನಮ್ಮ ಕಡೆಯಿಂದ. ನಾವು ಒಳ್ಳೊಳ್ಳೆ ಕೆಲಸ ಅವ್ರೇನು ಮಾರ್ಗದರ್ಶನ ಕೊಟ್ಟರು ಅದರಲ್ಲಿ ನಾವು ಮಾಡಿದ್ದೀವಿ. ಪ್ರತಿಯೊಬ್ಬರು ಮನೆಗೆ ಭೇಟಿ ಕೊಟ್ಟಾಗಲೂ ಅವ್ರು ಹೇಳ್ತಾರೆ ನಮ್ಗೆ ಅನುಕೂಲ ಆಗಿದೆ 2,000 ರೂಪಾಯಿಂದ. ಮತ್ತು ದೇವಸ್ಥಾನಗಳು ನಾವು ಎಷ್ಟೋ ವರ್ಷದಿಂದ ಮಕ್ಕಳಿಗೆ ಅರ್ಕೆ ಕಟ್ಕೊಂಡಿದ್ದು ಕೂಡ ನಾವು ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಈಗ ನಾವು ಹೋಗಿ ಅರ್ಕೆ ತೀರಿಸಿದ್ದೀವಿ. ಧರ್ಮಸ್ಥಳ ಆಗ್ಬೋದು, ಹೊರನಾಡು ಆಗ್ಬೋದು, ಅನ್ನಪೂರ್ಣೇಶ್ವರಿ, ಮಂತ್ರಾಲಯ ಆಗ್ಬೋದು, ಇಂಥ ಕಡೆ ಎಲ್ಲಿ ನಾವು ಹೋಗೋಕ್ಕೆ ಸಾಧ್ಯನೋ ಅಲ್ಲೆಲ್ಲ ಹೋಗಿದ್ದೀವಿ. ಹಾಗಾಗಿ ಈಗ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಅಂದರೆ ಗಂಡಸರನ್ನ ಕಾಯಬೇಕಿತ್ತು. ನಾವು ಆರಾಮಾಗಿ ಕಟ್ಕೋತಾ ಇದ್ದೀವಿ. ಲೈಟ್ ಬಿಲ್ ಕಟ್ಟಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಅದು ಫ್ರೀ ಆಗಿದೆ. ಹಾಗಿರೋದ್ರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಸುರೇಶ್ ಅಣ್ಣ ಒಂದು ಫೋನ್ ಮಾಡಿದ್ರೆ ಸಾಕು, ಅವ್ರ ಪಿ ಎಗೆ ಅವರೇ ಬಂದು ಖುದ್ದಾಗಿ ಏನಾಯಿತು ನಿಮ್ಮ ಕಷ್ಟ ಸುಖ ಅಂತ ಕೇಳ್ತಾರೆ. ಕೊರೋನಾದಲ್ಲೆಲ್ಲ ಬಂದು ಕೆಲಸ ಮಾಡಿದ್ದಾರೆ. ನಾನು ಕೂಡ ಜೊತೆಲಿ ಕೆಲಸ ಮಾಡಿದ್ದೀನಿ. ಕೊರೋನಾದಲ್ಲಿ ಕಿಟ್ಗಳು ಕೊಟ್ಟಿದ್ದೀನಿ ಅವ್ರ ಕಡೆಯಿಂದ. ಹಾಗಾಗಿ ಅವರು ತಮ್ಮ ಸಾವು ನೋವನ್ನ ಲೆಕ್ಕಿಸದೆ ಬಂದು ಕೆಲಸ ಮಾಡಿದ್ದಾರೆ. ಅಂಥವ್ರಿಗೆ ನಾವು ಇವಾಗ ಹೆಲ್ಪ್ ಮಾಡಬೇಕು. ಅವರು ಹಗಲು ಇರುಳು ಒಂದೇ ಕೆಲಸ ಮಾಡ್ತಾರಲ್ವ. ಹಾಗಾಗಿ ಸುರೇಶ್ ಅಣ್ಣ ಗೆಲ್ಲಬೇಕು. ನಾವೆಲ್ಲ ಸೇರಿ ಗೆಲ್ಲಿಸ್ತೀವಿ. ಜನ ಕೂಡ ಭರವಸೆ ಕೊಟ್ಟಿದ್ದಾರೆ, ನಾವು ಕೂಡ ಕೈ ಜೊತೆಲಿ ಇರ್ತೀವಿ, ಗೆಲ್ಲಿಸ್ತೀವಿ ಅಂತ. ಈಗ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟರು ಮಹಿಳೆಯರ ಕುರಿತಾಗಿ, ಅದು ಗ್ಯಾರಂಟಿ ಕುರಿತಾಗಿ ಏನು ಹೇಳ್ತೀರಿ ಅದ್ರ ಬಗ್ಗೆ? ದಾರಿ ತಪ್ಪಿದ್ದಾರೆ ಅಂತ ಹೇಳಿದಾಗ ನನಗೂ ಕೂಡ ತುಂಬ ಮನಸ್ಸಿಗೆ ನೋವಾಯಿತು ಸರ್. ಯಾಕೆ ಅಂದರೆ ನಾವು ಹೆಣ್ಮಕ್ಳಾಗಿ ಹೊರಗಡೆ ಕೆಲಸ ಮಾಡೋದಾಗಲಿ, ರಾಜಕೀಯವಾಗಲಿ, ಒಂದು ಬ್ಯಾಂಕ್ ಡೈರೆಕ್ಟರ್ಗಳಾಗಲಿ, ಏನೇ ಆಗಲಿ ಮನೆಯಿಂದ ಈಚೆ ಬಂದು ಕೆಲಸ ಮಾಡ್ತೀವಿ. ದಾರಿ ತಪ್ಪಿದ್ದಾರೆ ಅಂದಾಗ ಈಗ ನಿಮ್ಮ ಥರ ಮಕ್ಕಳಿದ್ರೆ ನಮ್ಮನ್ನು ದಂಡಿಸ್ತಾರೆ. ಅವಾಗ ಈ ಥರ ಸ್ಟೇಟ್ಮೆಂಟ್ ಬರ್ತಾ ಇದೆ, ನೀವುಗಳೆಲ್ಲ ಹೇಗಿದ್ದೀರಿ ಅಂತ ಪ್ರತಿಯೊಂದು ಮನೆಯಲ್ಲೂ ಕೇಳ್ತಾರೆ. ಹಾಗಾಗಿ ಅವರು ಆ ಥರ ಹೇಳಬಾರ್ದಿತ್ತು. ಕುಮಾರಸ್ವಾಮಿ ಅವರಿಗೆ ನಾವು ಗೌರವಿಸ್ತೀವಿ ಇವತ್ತೂ. ಆದರೆ ಅವರು ನಮ್ಮ ಮಹಿಳೆಯರ ಬಗ್ಗೆ ಮಾತಾಡುವಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಒಳ್ಳೆ ಮಾತಾಡಬೇಕಾಗಿತ್ತು. ಅವ್ರು ಆ ಥರ ಮಾಡಿರೋದ್ರಿಂದ ನೋವಾಗಿದೆ. ಅವರು ಅದ್ರ ಬಗ್ಗೆ ಸಾರಿ ಕೇಳಬೇಕು ಅಂತ ಹೇಳ್ತೀನಿ ಸರ್ ನಾನು. ಇದು ಈ ಒಂದು ಸ್ಟೇಟ್ಮೆಂಟ್ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತೆ ಸರ್. ಯಾಕೆಂದರೆ ದಾರಿ ತಪ್ಪಿದ್ದಾರೆ ಅಂದಾಗ ಹೆಣ್ಮಕ್ಳು 108 ಥರ ಯೋಚನೆ ಮಾಡ್ತಾರೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಒಂಥರ, ಟೌನ್ ಭಾಷೆನಲ್ಲಿ ಒಂಥರ, ಏನು ಇದು ಎಲ್ಲ ಈಗ ನೋಡಿ ಕ್ಯಾನ್ವಾಸ್ಗೆ ಹೋಗ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ನಾವು ಏನಾಯಿತು ಹಿಂಗೆ ಹೇಳ್ತಾವ್ರಲ್ಲ ಅಂತ ಅನ್ಕೋತಾರೆ. ಹಾಗಾಗಿ ನಾವು ಆ ಸ್ಟೇಟ್ಮೆಂಟ್ ಅವ್ರು ಕೊಡಬಾರ್ದಿತ್ತು. ಅದ್ರ ಬಗ್ಗೆ ಪರಿಣಾಮ ಬೀರುತ್ತೆ. ಈಗ 10 ವರ್ಷದ BJP ಆಡಳಿತ ನೋಡಿದ್ರಿ, ಏನು ಹೇಳಿದ್ರು, ಏನು ಮಾಡಿದ್ರು? ಅವರು 10 ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ನಿಮಗೆ ನಾವು ಏನು ಅಕೌಂಟ್ ಓಪನ್ ಮಾಡಿ ಜೀರೋ ಅಕೌಂಟು ಅಂತೇಳಿ ಮಾಡಿಸಿದ್ರು. ಜೀರೋ ಅಕೌಂಟು ಟ್ರಾನ್ಸಾಕ್ಷನ್ ಮಾಡಿ ನಮ್ಮ ಅಮೌಂಟ್ ಹಾಕ್ತೀವಿ ನಿಮಗೆ. ಪ್ರತಿಯೊಬ್ಬರು ವ್ಯಾಪಾರದವ್ರಿಗೆಲ್ಲ ನಾವು ಅಮೌಂಟ್ ಹಾಕ್ತೀವಿ ಅಂದರು. 15 ಲಕ್ಷ, 5 ಲಕ್ಷ, 3 ಲಕ್ಷ ಹಿಂಗೆ ಹಾಕ್ಕೊಡ್ತೀವಿ ಅಂದರು. ಒಬ್ಬರಿಗೂ ಹಾಕ್ಕೊಟ್ಟದ್ದು ಸುದ್ದಿ ಇಲ್ಲ. ಆದರೆ ಆ ಟ್ರಾನ್ಸಾಕ್ಷನ್ ಮಾಡುವಾಗ ಅದರಲ್ಲಿ 500,000 ಹಾಕಿದ್ರಲ್ಲ ಮಹಿಳೆಯರು, ಅದು ಕೂಡ ಎಲ್ಲ ಕಂಪ್ಯೂಟರ್ ತೊಗೊಬಿಡ್ತು ಅಂತ ಹೇಳ್ತಾರೆ. ಪ್ರತಿ ಬ್ಯಾಂಕ್ಗಳಿಗೂ ಮಹಿಳೆಯರು ಆ ಪಾಸ್ಬುಕ್ ಹಿಡಿದು ಓಡಾಡ್ತಾರೆ. ನೋವಾಗುತ್ತೆ ಸರ್. ಅವಾಗ ಮಹಿಳೆಯರ ಬಗ್ಗೆ ನೋವಾಗುತ್ತೆ. ಏಕೆಂದರೆ ಅಕ್ಷರ ಎಲ್ಲರೂ ಕಲ್ತಿಲ್ಲ, ಎಲ್ಲೋ ಸ್ವಲ್ಪ ಜನ ಕಲ್ತಿದ್ದಾರೆ. ಆ ಕಲ್ತಿರೋರು ಬಂದು ಅಮ್ಮ ಇದು ಏನಾಗಿದೆ ನೋಡ್ಕೊಡಿ ಅಂದಾಗ ಮನಸ್ಸಿಗೆ ನೋವಾಗುತ್ತೆ. ಅಂಥದ್ದನ್ನು ಮಾಡಬಾರ್ದು. ಹೆಲ್ಪ್ ಮಾಡಿದ್ರೆ ಧಾರಾಳವಾಗಿ ಮಾಡಬೇಕು. ಈಗ ನೋಡಿ ನಮ್ಮ DK ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯ ಅವರಾಗಲಿ ಯಾವ ರೀತಿ ಗ್ಯಾರಂಟಿ ಕೊಟ್ಟರು, ಗ್ಯಾರಂಟಿಯಾಗಿ ನಡ್ಕೊಂಡಿದ್ದಾರೆ. ಆ ಥರ ಮಾಡಿದರೆ ಒಳ್ಳೆಯದಾಗಿರೋದು. ಇವ್ರು ಈ ಥರ ಸುಳ್ಳು ಭರವಸೆಗಳ ಕೊಟ್ಬಿಟ್ಟು ಬ್ಯಾಂಕ್ ಹಲ್ದಾಡ್ತಾರೆ ಹೆಣ್ಮಕ್ಳು. ಅದು ಸರಿನಾ? ಹಾಗಾಗಿ BJP ಅವರು ಸುಳ್ಳು ಭರವಸೆಗಳ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ ಸರ್.